ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಬನ್ನಿ. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರು. ಒಂದು 3 ಕಟ್ಟು ಪಾಲಕನ್ನು ತಗೊಂಡು ಸೋಸ್ಕೊಂಡಿಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಕೊತ್ತಂಬರಿ, ಬೆಳ್ಳುಳ್ಳಿ, ಗೋಡಂಬಿ, ಅಲ್ಲ, ಹಸಿಮೆಣಸಿನ್ಕಾಯಿ, ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಈರುಳ್ಳಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಟೊಮೆಟೊ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಈರುಳ್ಳಿ, ಧನಿಯಾ ಪೌಡ್ರ್, ಜೀರಾ ಪೌಡ್ರ್, ಗರಂ ಮಸಾಲ. ಮನೆಯಲ್ಲೇ ನಾನು ಪನ್ನೀರು ರೆಡಿ ಮಾಡ್ಕೊಂಡಿದ್ದೆ. ಈಗ ಅದರಿಂದ ಪಾಲಕ್ ಪನ್ನೀರು ಮಾಡ್ತಾಯಿದ್ದೀನಿ. ಈಗ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ವಾಶ್ ಮಾಡಿ ಪಾಲಕ್ ಸೊಪ್ಪನ್ನು ಕುದಿಲಿಕ್ಕೆ ಹಾಕ್ಕೋಬೇಕು. ಈಗ ಇದು ಒಂದು 10 ನಿಮಿಷ ಕುದಿಬೇಕು. ಈಗ ಪನ್ನೀರನ್ನು ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು. ಈ ಸೈಜ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಾಯಲಿಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈಗ ಪನ್ನೀರನ್ನು ಹಾಕ್ತಿದ್ದೀನಿ. ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಒಳ್ಳೆ ಎಣ್ಣೆಯನ್ನು ಹಾಕೋಣ ಫ್ರೈ ಮಾಡೋದಕ್ಕೆ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಈಗ ಫ್ರೈ ಆಗುತ್ತೆ. ಸ್ವಲ್ಪ ಖಾರ ಪುಡಿ ಹಾಕಿ ಫ್ರೈ ಮಾಡಬೇಕು, ಅಂದರೆ ಟೇಸ್ಟ್ ಬರ್ತೈತೆ. ಇಷ್ಟಾದರೆ ಸಾಕು ಫ್ರೈ ಮಾಡೋದು. ಈಗ ಇದು ಪಾಲಕ್ ಸೊಪ್ಪು ಕುದ್ದೈತಿ. ಇದನ್ನು ಬೇರೆದಕ್ಕೆ ಹಾಕ್ಕೊಂಡು ಆರಿಸಿ ಮಿಕ್ಸಿಗೆ ಹಾಕ್ಸ್ಕೊಂಡು, ಈಗ ಆರೈತಿದೆಲ್ಲ ಪಾಲಕನ್ನು ಇದಕ್ಕೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಎಲ್ಲ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು. ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀನಿ. ಇಷ್ಟು ಸಣ್ಣಾಗಿ ಪೇಸ್ಟ್ ಆಗಬೇಕು. ಈಗ ಬೆಳ್ಳುಳ್ಳಿಯನ್ನು ಹಾಕೋಣ. ಈಗ ಕೊತ್ತಂಬರಿಯನ್ನು ಸ್ವಲ್ಪ ಹಾಕಬೇಕು. ಗೋಡಂಬಿ ಸ್ವಲ್ಪ ಹಾಕಬೇಕು. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಇದನ್ನು ಕೂಡ ರುಬ್ಕೊಂಡು ಬಂದಿದೆ ನುಣ್ಣಗೆ. ಈಗ ಒಗ್ಗರಣೆ ಕೊಡೋಣ. ಈಗ ಒಳ್ಳೆ ಎಣ್ಣೆಯನ್ನು ಹಾಕೋಬೇಕು. ಈಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕೋಬೇಕು. ಒಂದು ಸ್ಪೂನು ಅರಿಶಿನ ಹಾಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು. ಈಗ ಫ್ರೈ ಮಾಡ್ಕೋಬೇಕು ಅರಿಶಿನ ಹಾಕಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣದಾಗಿ ಟೊಮೆಟೊನ ಹಾಕೋಬೇಕು. ಅದನ್ನು ಕೂಡ ಫ್ರೈ ಮಾಡಬೇಕು. ಈಗ ಗರಂ ಮಸಾಲ, ಧನಿಯಾ ಪೌಡ್ರ್,
ಜೀರಿಗೆ ಪೌಡ್ರ್ ಹಾಕೋಬೇಕು. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದನ್ನು. ಈಗ ಪಾಲಕ್ ರುಬ್ಕೊಂಡಿರೋದನ್ನು ಹಾಕ್ಕೋಬೇಕು. ಪಾಲಕ್ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಕೂಡ ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದು ರುಬ್ಕೊಂಡಿರೋದು ಅದನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನಾನು ರುಬ್ಕೊಂಡಿರೋದು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ತೀನಿ. ಹಾಕಿ ಉಪ್ಪು ಸ್ವಲ್ಪ ಹಾಕಿ ಇದನ್ನ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದೆರಡು ಕುದಿ ಬರೋ ತನಕ ಇದು ಕುದ್ದ ಮೇಲೆ ಅನಂತರ ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಬೇಕು. ಈಗ ಕುದ್ದೈತಿ, ಇನ್ನೊಂದು ಸ್ವಲ್ಪ ಕುದಿಬೇಕು. ಈ ಪನ್ನೀರ್ ಹಾಕಿದ್ಮೇಲೆ ಈ ಪನ್ನೀರ್ ಹಾಕ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಕುದಿಬೇಕು. 5 ನಿಮಿಷ ಕುದ್ರೆ ಪನ್ನೀರ್ ರೆಸಿಪಿ ರೆಡಿ. ಪನ್ನೀರು ರೆಡಿ. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರು. ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.